ನಮಸ್ಕಾರ ಸ್ನೇಹಿತರೆ. ನಿಮ್ಗೆಲ್ಲಾ ಗೊತ್ತೇ ಇದೆ, ಕಳೆದ ಹಲವಾರು ವಾರಗಳಿಂದ ಕರ್ನಾಟಕದಲ್ಲಿ ಮೂಡ ಹಗರಣ, ವಾಲ್ಮೀಕಿ ನಿಗಮ ಮಂಡಳಿನಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಪೆಕ್ಸ್ ಬ್ಯಾಂಕ್ ನಲ್ಲಿ ಹಗರಣ ನಡೆದಿದೆ ಅನ್ನಲಾಗ್ತಾ ಇದೆ. ವಕ್ಫ್ ಬೋರ್ಡ್ ನಲ್ಲೂ ಸಹ ಕೋಟ್ಯಂತರ ರೂಪಾಯಿ ಹಗರಣ ನಡೆದಿದೆ ಅಂತ ಆರೋಪಗಳು ಸರಣಿಯೋಪಾದಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೇಳಿ ಬರ್ತಾ ಇದೆ. ಅದರಲ್ಲೂ ವಾಲ್ಮೀಕಿ ನಿಗಮದಲ್ಲಿ ನಡೆದಿರತಕ್ಕಂತ ಭ್ರಷ್ಟಾಚಾರ ಅಕ್ಷಮ್ಯ, ಅದು ಕ್ಷಮಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಇದರ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತೇಳಿ ಪ್ರತಿಪಕ್ಷದವರು ವಿಧಾನಮಂಡಲ ಅಧಿವೇಶನ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಹಗಲು ರಾತ್ರಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಮಾಹಿತಿ ಬರ್ತಾ ಇರೋದು, ಹೆಚ್ಚು ಕಡಿಮೆ ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಸಿಎಂ ಕುರ್ಚಿಗೆ ಕಂಟಕ ತರ್ತಾ ಇದೆಯಾ, ಸಿದ್ದರಾಮಯ್ಯ ಅವರ ತಲೆದಂಡಕ್ಕೆ ಕಾರಣವಾಗ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಹಾಗಾದ್ರೆ ಈಗ ನಡೆದಿರೋ ಬೆಳವಣಿಗೆ ಏನು? ಇಡಿ ಅವರು ತನಿಖೆ ಮಾಡ್ತಾ ಇದಾರಲ್ಲ, ಅದರಲ್ಲಿ ಬಯಲಾಗಿರ್ತಕ್ಕಂತಹ ಸತ್ಯ ಏನು? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ವಾಲ್ಮೀಕಿ ನಿಗಮ ಮಂಡಳಿನಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿರೋದು ನಿಮ್ಗೆಲ್ಲ ಗೊತ್ತು. ಇದನ್ನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಕೂಡ. ಆ ದುಡ್ಡನ್ನು ವಾಪಸ್ ತರಲಾಗುವುದು ಅಂತ ವಿಶ್ವಾಸನೂ ಸಹ ಸಿದ್ದರಾಮಯ್ಯನವರು ಸದನದಲ್ಲೇ ಕೊಟ್ಟಿದ್ರು. ಸ್ನೇಹಿತರೆ, ಆ 187 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಉದ್ಧಾರಕ್ಕೆ ಉಪಯೋಗಿಸಬೇಕಾಗಿತ್ತು. ಸ್ಕಾಲರ್ಶಿಪ್ಗಾಗಿ, ಬಡ ರೈತರ, ಪರಿಶಿಷ್ಟ ಪಂಗಡದ ಬಡ ರೈತರ ಬೀಜ ಗೊಬ್ಬರ ಕೊಳ್ಳೋದಕ್ಕೆ ಉಪಯೋಗಿಸಬೇಕಾಗಿತ್ತು. ಆದ್ರೆ ಇವರು ಮಾಡಿದ್ದೇನು? ಐಷಾರಾಮಿ ಕಾರುಗಳನ್ನು ಕೊಂಡ್ರು, ಮದ್ಯ ಖರೀದಿ ಮಾಡಿದ್ರು. ಬಳ್ಳಾರಿ ಎಲೆಕ್ಷನ್ ನಲ್ಲೂ ಸಹ ಅದು ಉಪಯೋಗ ಆಗಿದೆ ಅಂತ ಪ್ರತಿಪಕ್ಷದವರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅದು ತೆಲಂಗಾಣದ ಎಲೆಕ್ಷನ್ಗಳು ಸಹ ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಇಡಿ ಅವರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ. 187 ಕೋಟಿ ರೂಪಾಯಿಯಲ್ಲಿ ಬಹುಪಾಲು ಹಣ ಮದ್ಯ ಖರೀದಿಗೆ ಉಪಯೋಗ ಆಗಿದೆ. ಲ್ಯಾಂಬೋರ್ಗಿನಿ ಅಂತಹ ಐಷಾರಾಮಿ ಕಾರುಗಳ ಖರೀದಿಗೆ ಉಪಯೋಗ ಆಗಿದೆ ಅಂತ ಇದು ಸ್ವತಃ ಇಡಿ ಅವರೇ ತಮ್ಮ ರಿಪೋರ್ಟ್ ನಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಈಗ ಸಿದ್ದರಾಮಯ್ಯನವರಿಗೆ ತಲೆ ಬಿಸಿ ತಂದಿದೆ. ಸ್ನೇಹಿತರೆ, ಈ ಹಿಂದೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ್ಲೆಲ್ಲ ಸಿದ್ದರಾಮಯ್ಯನವರು ಮಾಧ್ಯಮದವರ ಮೇಲೆ ಮುಗಿ ಬೀಳ್ತಾ ಇದ್ರು. ತನಿಖೆ ಆಗ್ಲಿ, ತನಿಖೆ ಹಂತದಲ್ಲೇ ಇದೆ, ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ. ಈಗ ಇಡಿ ಅವರೇ ತಮ್ಮ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದು ಮದ್ಯ ಖರೀದಿಗೆ ಉಪಯೋಗ ಆಗಿದೆ ಅಂತ. ಚುನಾವಣೆಗಳಲ್ಲೂ ಸಹ ಇದು ಉಪಯೋಗ ಆಗಿದೆ ಅನ್ನೋ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಬಳ್ಳಾರಿ ಎಲೆಕ್ಷನ್ ನ ಇವ್ರು ಗೆದ್ದಿದ್ದು ಇದೇ ದುಡ್ಡಿನಿಂದ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಬಳ್ಳಾರಿ ಎಲೆಕ್ಷನ್ಗೆ 20ರಿಂದ 24 ಕೋಟಿ ಇದೇ ದುಡ್ಡನ್ನು ಬಳಸಿಕೊಳ್ಳಲಾಗಿದೆ ಅನ್ನೋದು ಅವರ ಆರೋಪ. ಸರ್ಕಾರದ ಬೆದರಿಕೆ ಮತ್ತು ಒತ್ತಡಕ್ಕೆ ಮಣಿದು ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅವರೇನಾದ್ರೂ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ದಿದ್ರೆ ಈ ಹಗರಣ ಹೊರಕ್ಕೆ ಬರ್ತಾನೆ ಇರ್ಲಿಲ್ಲ. 100ಕ್ಕೆ 100ರಷ್ಟು ಹೇಳ್ತೀನಿ, ಈ ಹಗರಣ ಹೊರಕ್ಕೆ ಬರ್ತಾ ಇರ್ಲಿಲ್ಲ. ನಮ್ಮ ರಾಜ್ಯದ ದಲಿತರ ಉದ್ಧಾರಕ್ಕೆ ಬಳಸಬೇಕಾಗಿದ್ದ ಹಣವನ್ನು ಬೇರೆ ರಾಜ್ಯದ ಎಲೆಕ್ಷನ್ ಗೆ ಬಳಸ್ಕೋತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಸರ್ಕಾರ SIT ತನಿಖೆಯನ್ನು ಮಾಡಿಸ್ತಾ ಇದೆ ಈ ಹಗರಣಗಳ ಮೇಲೆ. ಸರ್ಕಾರದ ಮಂತ್ರಿಗಳು ಹೇಳೋದೇನಪ್ಪಾ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಹಗರಣ ಆಗಿದೆ ಅಂತ. ಆ ಅಧಿಕಾರಿಗಳು ಬರೋದು ನಿಮ್ ಕೈ ಕೆಳಗೆ ತಾನೆ. ಅದರ ನೈತಿಕ ಹೊಣೆಯನ್ನು ಸಹ ಮಂತ್ರಿಗಳು ಮತ್ತು ರಾಜಕಾರಣಿಗಳೇ ಹೊರಬೇಕಾಗತ್ತೆ. ಸ್ನೇಹಿತರೆ, ನೀವೇ ನೋಡಿ, ಅಹಿಂದ ಸರ್ಕಾರ ಇದು, ಅಂದ್ರೆ ಅಲ್ಪಸಂಖ್ಯಾತ ದಲಿತರ ಉದ್ಧಾರಕ್ಕಾಗಿ ನಾವು ಕಟಿಬದ್ಧರಾಗಿದ್ದೇವೆ ಅಂತೇಳಿ ಸಿದ್ದರಾಮಯ್ಯನವರು ಅಧಿಕಾರ ಹಿಡಿದಿದ್ರು. ಆದ್ರೆ ಈಗ ಮಾಡ್ತಾ ಇರೋದೇನು? ಸರ್ಕಾರದಲ್ಲಿ ದಲಿತರ ಉದ್ಧಾರಕ್ಕಾಗಿ ಇಟ್ಟಿದ್ದಂತ 187 ಕೋಟಿ ರೂಪಾಯಿಯನ್ನ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡೋದಿಕ್ಕೆ, ಮದ್ಯ ಖರೀದಿ ಮಾಡೋದಿಕ್ಕೆ, ಚುನಾವಣೆಗಳನ್ನು ನಡೆಸೋದಿಕ್ಕೆ ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಈಗ ರಾಜ್ಯದ ಜನತೆಯನ್ನ ಕೋಪೋದ್ರಿಕ್ತರನ್ನಾಗಿ ಮಾಡಿರೋದು. ನಾವು ಸರ್ಕಾರದ ಮೇಲೆ ಇಟ್ಟಂತ ಭರವಸೆ ಎಲ್ಲ ಹುಸಿಯಾಗಿದೆ ಅಂತ ರಾಜ್ಯದ ಜನತೆ ಮಾತಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಭ್ರಷ್ಟಾಚಾರ ಕೇವಲ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಅಷ್ಟೇ ಆಗಿರಲಿಕ್ಕಿಲ್ಲ. ಇಂದಿನ ಸರ್ಕಾರ ಬಿಜೆಪಿ ಮತ್ತು JDS ನಲ್ಲೂ ಸಹ ಭ್ರಷ್ಟಾಚಾರಗಳಾಗಿವೆ. ಆದ್ರೆ ಅದು ಆಗ ಹೊರ ಬಂದಿರ್ಲಿಕ್ಕಿಲ್ಲ, ಈಗ ಹೊರಗೆ ಬಂದಿದೆ. ಅದಕ್ಕೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಅವರ ಸಹೋದ್ಯೋಗಿಗಳು ಇದಕ್ಕೆ ಬಾಧ್ಯಸ್ಥರಾಗಲೇಬೇಕಾಗುತ್ತೆ. ನೀವೇ ಯೋಚನೆ ಮಾಡಿ, ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಇಡಿ ಅವರು ಶಾಸಕ ದದ್ದಲ್ ಅವರನ್ನು ಮತ್ತು ಮಾಜಿ ಸಚಿವ ನಾಗೇಂದ್ರ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗತ್ತಾ? ಇದು ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಅರ್ಥ ಆಗತ್ತೆ.
ನಾಗೇಂದ್ರ ಅವರು ಅರೆಸ್ಟ್ ಆಗಿರೋದಕ್ಕೆ ಕೈವಾಡ ಈ ಹಗರಣದ ಹಿಂದೆ ಇದೆ ಅಂತಾನೆ ಆಯ್ತು. ಅದನ್ನ ಸಾಬೀತು ಮಾಡೋದು ಬಿಡೋದು ಇಡಿ ಅವರು ಕೊಡ್ತಕ್ಕಂತ ಸಾಕ್ಷ್ಯಾಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆರೋಪಿಗಳ ಬಳಿ ಇದ್ದಂತಹ ಕೋಟ್ಯಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಐಷಾರಾಮಿ ಕಾರ್ಗಳು ಮತ್ತು ಹಣನ ಇಡಿ ಅವರು ಜಪ್ತಿ ಮಾಡಿದ್ದಾರೆ. ಸತ್ಯನಾರಾಯಣ ವರ್ಮಾ ಅವರ ಬಳಿ 8.2 ಕೋಟಿ ರೂಪಾಯಿ ಮತ್ತು 3 ಕೋಟಿ ರು ಬೆಲೆ ಬಾಳ್ತಕ್ಕಂತ ಲ್ಯಾಂಬೋರ್ಗಿನಿ ಕಾರು, 1.2 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಬೆಂಚ್ ಕಾರು, ಇದೆಲ್ಲವನ್ನು ಹೈದರಾಬಾದ್ ನಲ್ಲಿ ಸೀಸ್ ಮಾಡಿದ್ದಾರೆ. ಏನ್ ಲೂಟಿ ಹೊಡೆದಿದ್ದೀರಾ, ಇದೆಲ್ಲ ದುಡ್ಡನ್ನು ವಾಪಸ್ ಕೊಟ್ಟು ಈ ಕಾರ್ಗಳನ್ನು ಬಿಡಿಸಿಕೊಳ್ಳಿ ಅಂತ ಸೂಚನೆ ಸಹ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂತ ಭ್ರಷ್ಟಾಚಾರದಲ್ಲಿ ನಾಗೇಂದ್ರ ಅವರಂತೂ ಅರೆಸ್ಟ್ ಆಗಿರೋದು ನಿಮಗೆ ಗೊತ್ತು. ಈಗ ಅವರ ಪತ್ನಿ ಸಹ ಮಂಜುಳಾ ಅವರು ಸಹ ಅರೆಸ್ಟ್ ಆಗಿದ್ದಾರೆ. ಅವರ ಖಾತೆಗೂ ದುಡ್ಡು ಜಮಾ ಮಾಡಲಾಗಿದೆ ಅಂತ ತನಿಖೆಯಲ್ಲಿ ಹೊರಬಂದಿದೆ. ಎಲ್ಲವನ್ನು ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಹಾಕೋದಿಕ್ಕೆ ಸಚಿವರುಗಳು ಮತ್ತು ಸ್ವತಃ ಸಿದ್ದರಾಮಯ್ಯನವರೇ ಪ್ರಯತ್ನ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾದ್ರೆ ಸರ್ಕಾರ ನಡೆಸ್ತಾ ಇದ್ದವರೇನು ಕಣ್ಣು ಮುಚ್ಕೊಂಡು ಕೂತಿದ್ರಾ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಹೇಳುತ್ತೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಏನು ಹೊಸಬರಲ್ಲ ರಾಜಕಾರಣಕ್ಕೆ ಮತ್ತು ಆಡಳಿತಕ್ಕೆ. ಅವರಿಗೆ ಈ ಹಿಂದೆ ಆಡಳಿತ ನಡೆಸಿರ್ತಕ್ಕಂತ ಅನುಭವ ಇದೆ. ಖುದ್ದು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಇಲಾಖೆ ಅವರ ಕೈ ಕೆಳಗೆ ಬರುತ್ತೆ. ಇಷ್ಟು ದೊಡ್ಡ ಪ್ರಕರಣ ನಡೆದಿದ್ರೂ ಕೂಡ ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ರು. ಏನು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಅದನ್ನ 48 ಗಂಟೆಗಳಲ್ಲೇ ವಾಪಸ್ ಪಡಿತೀವಿ ಅಂತ ಸಹ ಹೇಳಿದ್ರು. ಆದ್ರೆ ಇದುವರೆಗೂ ಎಷ್ಟು ದುಡ್ಡು ವಾಪಸ್ ಬಂದಿದೆ ಯಾರು ಲೆಕ್ಕ ಕೊಡ್ತಾ ಇಲ್ಲ. ಸ್ನೇಹಿತರೆ, ಕೊಲೆ ಮಾಡೋದು ಎಷ್ಟು ಅಪರಾಧನೋ ಕೊಲೆ ಮಾಡುವುದನ್ನು ನೋಡಿಕೊಂಡು ಸುಮ್ಮನೆ ಕೂರೋದು ಸಹ ಅಷ್ಟೇ ಅಪರಾಧ. ಹಾಗಾಗಿ ಅಧಿಕಾರಿಗಳು ಮಾಡಿದ್ದಾರೆ, ಇದನ್ನ ನಮಗೇನು ಗೊತ್ತಿಲ್ಲ ಅನ್ನೋದಾದ್ರೆ ಸರ್ಕಾರ ಯಾಕಿರ್ಬೇಕು, ಸಚಿವ ಸಂಪುಟ ಯಾಕಿರ್ಬೇಕು, ಮುಖ್ಯಮಂತ್ರಿಗಳು ಯಾಕಿರ್ಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, ಈ ಹಿಂದೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಇದರಲ್ಲಿ ಖುದ್ದು ಸಿದ್ದರಾಮಯ್ಯನವರ ಕೈವಾಡ ಇದೆ, ಅವರ ಕುತ್ತಿಗೆಗೆ ಬರುತ್ತೆ, ಸಿದ್ದರಾಮಯ್ಯನವರು ತನಿಖೆ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು. ಇದು ಈಗ ನಿಜವಾಗುವ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ಸರ್ಕಾರ SIT ರಚನೆ ಮಾಡಿ ತಿಂಗಳುಗಳೇ ಕಳೆದೋಯ್ತು. ಒಬ್ಬರಿಗೂ ನೋಟಿಸ್ ಕೊಡೋದಕ್ಕೂ ಆಗಿರ್ಲಿಲ್ಲ. SITಗೆ ಬಂಧನ ಮಾಡೋದು ದೂರದ ಮಾತು. ಆದ್ರೆ ಯಾವಾಗ ಇಡಿ ಎಂಟ್ರಿ ಆಯ್ತೋ 2 ದಿನದಲ್ಲಿ ನಾಗೇಂದ್ರ ಅವರಿಗೆ ನೋಟಿಸ್, ಗದ್ದಲ್ ಅವರಿಗೂ ನೋಟಿಸ್ ಹೋಯ್ತು, ನಾಗೇಂದ್ರ ಅವರ ಬಂಧನ ಆಯ್ತು, ಅವರ ಪತ್ನಿ ಮಂಜುಳಾರ ಸಹ ಬಂಧನಕ್ಕೆ ಒಳಪಡಬೇಕಾಯ್ತು. ಅಷ್ಟೇ ಅಲ್ಲದೆ ಈ ದುಡ್ಡು ಎಲ್ಲೆಲ್ಲಿಗೆ ಹೋಯ್ತು ಅನ್ನೋ ವಿಚಾರ ಸಹ ಇಡಿಯ ತನಿಖೆಯಿಂದ ಹೊರಗೆ ಬಿದ್ದಿದೆ. ಹಾಗಾದ್ರೆ SIT ಅವರು ಮಾಡಿದ್ದಾದ್ರೂ ಏನು? ಸಹಜವಾಗಿ ಸರ್ಕಾರದ ಮೇಲೆ ಗುಮಾನಿ ಹೇಳುತ್ತೆ. SIT ಬರೋದು ರಾಜ್ಯ ಸರ್ಕಾರದ ಅಂಡರ್ ನಲ್ಲಿ, ತಮಗೆ ಬೇಕಾದ ರೀತಿನಲ್ಲಿ ತನಿಖೆಯನ್ನು ಇವರು ಮಾಡಿಸಿಕೊಳ್ತಾ ಇರಬಹುದು ಅನ್ನುವ ಪ್ರಶ್ನೆ ಈಗ ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ. ಸಹಜವಾಗಿ ಅನುಮಾನ ಬಂದೇ ಬರುತ್ತೆ. ಇಡಿನವರಿಗೆ ಸಿಕ್ಕಂತ ಸಾಕ್ಷ್ಯಾಧಾರಗಳು SIT ಅವರಿಗೆ ಯಾಕೆ ಸಿಗ್ಲಿಲ್ಲ? ಸ್ನೇಹಿತರೆ, ಒಟ್ಟಾರೆಯಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಇಡಿ ಎಂಟ್ರಿ ಆಗಿರೋದ್ರಿಂದ ಬರೋದು ನಿಶ್ಚಿತ. ಖುದ್ದು ಸಿದ್ದರಾಮಯ್ಯನವರ ಕುರ್ಚಿಗೆ ಇದರಿಂದ ಆಪತ್ತು ಬಂದ್ರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.